ಅಮೆರಿಕದಿಂದ ಮತ್ತೊಂದು ಸುಂಕದ ಶಾಕ್ ಎದುರಾಗಿದೆ. ಫೀಲ್ಡ್ ಯಾವುದು, ದೇಶ ಯಾವುದು ಅಂತ ನೋಡಿದ್ರೆ ಸಿನಿಮಾ ರಂಗಕ್ಕಿದು. ಡೊನಾಲ್ಡ್ ಟ್ರಂಪ್ ಈ ಶಾಕನ್ನು ಕೊಟ್ಟಿರೋದು ಸಿನಿಮಾ ರಂಗಕ್ಕೆ. ವಿದೇಶಿ ಚಿತ್ರಗಳ ಮೇಲೆ 100% ತೆರಿಗೆಯನ್ನು ಹೇರಿರೋದು ಅಮೆರಿಕ. ವಿದೇಶಗಳ ಚಿತ್ರ, ಅಮೆರಿಕದಲ್ಲದ ಬೇರೆ ದೇಶಗಳ ಚಿತ್ರ ಅಮೆರಿಕದ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ 100% ಟ್ಯಾಕ್ಸನ್ನು ಕೊಟ್ಟುಬಿಟ್ಟು ರಿಲೀಸ್ ಮಾಡಬೇಕು ಅಂತ. ಅಮೆರಿಕ ಇತರೆ ದೇಶಗಳಿಗೆ ಹಾಲಿವುಡ್ ಅಡ್ಡಿ ಆಗ್ತಾ ಇದೆ, ಹಾಲಿವುಡ್ಗೂ ಇದು ಅಡ್ಡಿ ಆಗ್ತಾ ಇದೆ. ಅಮೆರಿಕ ಸಿನಿಮಾ ಉದ್ಯಮನೇ ಸಾಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಿನ್ನೆಲೆಯಲ್ಲಿ ವಿದೇಶಿ ಚಿತ್ರಗಳ ಮೇಲೆ 100% ಟ್ಯಾಕ್ಸ್ ಹಾಕ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿರೋದು. ಟ್ರಂಪ್ ಹೇಳಿದ್ದಿಷ್ಟೇ, ಇತರೆ ದೇಶಗಳು ನಮ್ಮ ಚಿತ್ರದ ನಿರ್ದೇಶಕರನ್ನು ಮತ್ತು ಸ್ಟುಡಿಯೋಗಳನ್ನು ಅಮೆರಿಕದಿಂದ ಅವರಲ್ಲಿಗೆ ತೆಗೆದುಕೊಂಡು ಹೋಗೋಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಹಾಲಿವುಡ್ ಹಾಗೂ ಅಮೆರಿಕದ ಹಲವು ಸ್ಥಳಗಳು ಧ್ವಂಸವಾಗ್ತಾ ಇವೆ. ಇದು ಇತರ ದೇಶಗಳ ಸಂಯೋಜಿತ ಯತ್ನ ಆಗಿಬಿಟ್ಟಿದೆ. ರಾಷ್ಟ್ರದ ಭದ್ರತೆಗೇ ಬೆದರಿಕೆಯಾಗಿ, ಏನು ಹೇಳಿ, ರಾಷ್ಟ್ರದ ಭದ್ರತೆ ಅಂದರೆ ಮುಗಿದು ಹೋಯಿತು. ಹಾಲಿವುಡ್ಡಲ್ಲಿ ಬಂದು ಸಿನಿಮಾ ಮಾಡೋಕ್ಕೂ, ಆ ಸಿನಿಮಾ ಜಗತ್ತಿನಾದ್ಯಂತ ರಿಲೀಸ್ ಆಗೋದಕ್ಕೂ, ಅನೇಕರದಿಂದ ಬದುಕೋದಕ್ಕೂ ಧ್ವಂಸ, ರಾಷ್ಟ್ರದ ಭದ್ರತೆ ಎಂದುಬಿಟ್ರೆ ಮುಗಿದೋಯ್ತಲ್ಲ. ಈ ಒಂದು ಭದ್ರತೆ ಶೀಲ್ಡ್ ಇಟ್ಕೊಂಡ್ಬಿಟ್ಟು ಅದರ ಅಡಿಯಲ್ಲಿ, ಅದರ ಮರೆಯಲ್ಲಿ ಏನು ಬೇಕಾದರೂ ಮಾಡಬಹುದು. ನೋಡಿ, ಸಿನಿಮಾ ತೆಗೆದುಬಿಟ್ರೆ ಅಲ್ಲಿ ಭದ್ರತೆಗೆ ಬೆದರಿಕೆ ಬಂದುಬಿಡುತ್ತಂತೆ. ಎಷ್ಟು ಸಿನಿಮಾಗಳು ತೆಗೆದು ಅಮೆರಿಕದ ಭದ್ರತೆ ಬೆದರಿಕೆ ಬಂದು ಅಮೆರಿಕದ ಭದ್ರತೆ ಬುಡುವೆ ಅಲ್ಲಾಡಿ ಹೋಯ್ತಪ್ಪ, ಇಲ್ವಲ್ಲ. ಇದರ ಜೊತೆಗೆ ಎಲ್ಲ ಚಟುವಟಿಕೆಗಳು ಸಂದೇಶ ಮತ್ತು ಪ್ರಚಾರದ ಸಾಧನಗಳಾಗಿವೆ. ಹೀಗಾಗಿ ವಿದೇಶಗಳಲ್ಲಿ ನಿರ್ಮಿತವಾಗುವ ಎಲ್ಲ ಚಲನಚಿತ್ರಗಳ ಮೇಲೂ 100% ಟ್ಯಾಕ್ಸ್ ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು.